ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಬಹುತೇಕ ಫಿಕ್ಸ್. ಹಾಗಾದರೆ ಈಗ ಹೋಗುವವರ ಪಟ್ಟಿಯನ್ನು ಹೇಳಿದ್ದೀವಿ. ಔಟ್ ಗೋಯಿಂಗ್ ಹೇಳಿದ್ದೀವಿ, ಯಾರು ಹೊರ ಹೋಗಬಹುದು ಅಂತೇಳಿ. ಇನ್ಕಮಿಂಗ್ ಯಾರು? ಈಗ ಇಷ್ಟು ಜನರನ್ನ ರೀಪ್ಲೇಸ್ ಮಾಡಬೇಕು. ಹತ್ತು ಸಚಿವರಿಗೆ ಕೊಕ್ ಅಂತೇಳಿ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ. 10 ಜನ ಸಚಿವರಿಗೆ ಕೊಕ್ ಕೊಡಬಹುದು ಅಂತೇಳಿ. ಹಾಗಾದ್ರೆ 10 ಜನ ಸಚಿವರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಇನ್ ಕೇಸ್ ಆಫ್ ಸರ್ಜರಿ. ಜೂನ್ 1ನೇ ತಾರೀಕು ಮುಹೂರ್ತ ನಿಗದಿ ಬಹುತೇಕ ಆಗಿದೆ ಎನ್ನುವಂತಹ ಮಾಹಿತಿಗಳ ಹಿನ್ನೆಲೆಯಲ್ಲಿ ಹಾಗಾದ್ರೆ ಸಂಪುಟವನ್ನು ಸೇರಬಹುದಾದಂತಹ ಹಿರಿಯ ಮತ್ತು ಕಿರಿಯ ಶಾಸಕರು ಯಾರು? ಹಿರಿಯ ಮತ್ತು ಕಿರಿಯ ಶಾಸಕರು ಯಾರು? ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಒಟ್ಟು 3 ಕೋಟ ವರ್ಕೌಟ್ ಆಗುತ್ತೆ. ಒಂದು ಸಿದ್ದರಾಮಯ್ಯನವರ ಕೋಟ, ಎರಡನೆಯದ್ದು DK ಶಿವಕುಮಾರ್ ಅವರ ಕೋಟ, ಮೂರನೆಯದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಕೋಟ. ಸೊ ಈ ಕೋಟಾದಲ್ಲಿ, ಈ 3 ಕೋಟಗಳಲ್ಲಿ ಖಾಲಿ ಆಗಬಹುದಾದಂತಹ 10 ಸ್ಥಾನಗಳಲ್ಲಿ ಯಾವ ಕೋಟಕ್ಕೆ ಎಷ್ಟೆಷ್ಟು ಸಚಿವ ಸ್ಥಾನ ಸಿಗಬಹುದು? ಸಿದ್ದರಾಮಯ್ಯನವರ ಕೋಟಾದಲ್ಲಿ ಎಷ್ಟು ಸಚಿವ ಸ್ಥಾನ ಸಿಗಬಹುದು? DK ಶಿವಕುಮಾರ್ ಅವರ ಕೋಟಾದಲ್ಲಿ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ಖರ್ಗೆ ಅವರ ಕೋಟಾದಲ್ಲಿ ಎಷ್ಟು ಸಚಿವ ಸ್ಥಾನ ಸಿಗಬಹುದು ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ BR ಪಾಟೀಲ್ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇನ್ನೊಂದು ಹೆಸರು ಬಸವರಾಜ ರಾಯರೆಡ್ಡಿ. ಇನ್ಕಮಿಂಗ್ ಒಳಬರಬಹುದಾದಂತಹ ಶಾಸಕರು, ಸಚಿವರಾಗಿ ಒಳಬರಬಹುದಾದಂಥವರು. BR ಪಾಟೀಲ್ ಈ ಬಾರಿ ಆರಂಭದಲ್ಲೇ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥವರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರ ನಡುವಿನ ಅವರ ಜೊತೆಗೆ BR ಪಾಟೀಲ್ ಅವರ ಸಂಘರ್ಷ ಇರೋದರಿಂದ ಹಿನ್ನೆಲೆಯಲ್ಲಿ ಅಲ್ಲಿ ಕಲಬುರಗಿ ಜಿಲ್ಲೆಯ ರಾಜಕಾರಣಕ್ಕೆ ಸೀಮಿತವಾಗಿ ಸಂಘರ್ಷ ಇರುವ ಹಿನ್ನೆಲೆಯಲ್ಲಿ BR ಪಾಟೀಲ್ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗಲಿಲ್ಲ. ಸಚಿವ ಸ್ಥಾನ ಸಿಗದ ಸಿಟ್ಟಿನಲ್ಲಿ BR ಪಾಟೀಲ್ ಸಿದ್ದರಾಮಯ್ಯನವರ 2ನೇ ಅವಧಿಯ ಸರ್ಕಾರದಲ್ಲಿ ಪತ್ರದ ಬಾಂಬನ್ನು ಸಿಡಿಸಿದಂತಹ ಮೊದಲ ಶಾಸಕ BR ಪಾಟೀಲ್. ಸೊ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಇಬ್ಬರು ಕೂಡ ಕ್ಯಾಬಿನೆಟ್ ದರ್ಜೆಯ ಸ್ಥಾನವನ್ನು ಹೊಂದಿದ್ದಾರೆ. RV ದೇಶಪಾಂಡೆ ಹಳಿಯಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೊದಲ ಅವಧಿಯ ಸರ್ಕಾರ ಏನಿತ್ತು 2013ರಿಂದ 2018ರವರೆಗೆ ಆ ಅವಧಿಯಲ್ಲಿ ಬೃಹತ್ ಕೈಗಾರಿಕೆಯ ಸಚಿವರಾಗಿದ್ದಂಥವರು, ದೊಡ್ಡ ಖಾತೆಯನ್ನು ನಿಭಾಯಿಸಿದಂಥವರು. ಈ ಬಾರಿ ಇವರು ಕೂಡ ನಿರೀಕ್ಷೆಯಲ್ಲಿದ್ದರು RV ದೇಶಪಾಂಡೆ. ಬಟ್ RV ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಸೊ ಸಮಾಧಾನ ಪಡಿಸುವ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು RV ದೇಶಪಾಂಡೆ ಅವರನ್ನು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಸೊ ಅದು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಹೊಂದಿರತಕ್ಕಂತಹ ಹುದ್ದೆ. BK ಹರಿಪ್ರಸಾದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. BK ಹರಿಪ್ರಸಾದ್ ವೆರಿ ಇಂಪಾರ್ಟೆಂಟ್ MLC. ಕಾರಣ ಏನು ಅಂತ ಹೇಳಿದ್ರೆ, ಒಂದು ದೀರ್ಘಕಾಲ ಕಾಂಗ್ರೆಸ್ನಲ್ಲಿ ರಾಜ್ಯಸಭಾ ಸದಸ್ಯರಾಗಿದ್ದಂಥವರು. ನಾಗೇಂದ್ರ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ಕಮಿಂಗ್ ನಾಗೇಂದ್ರ ಅವರನ್ನು ಸಚಿವ ಸಂಪುಟದ ಒಳಗಡೆ ಸೇರಿಸ್ಕೊಳ್ಳಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾರಿ ಉತ್ಸುಕರಾಗಿದ್ದಾರೆ. ಬಟ್ ಅದಕ್ಕೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಸೊ ಜೂನ್ 1ಕ್ಕೆ ಏನು ನಮಗಿರುವಂತಹ ಮಾಹಿತಿಗಳ ಪ್ರಕಾರ ಸಂಪುಟಕ್ಕೆ ಸರ್ಜರಿ ಆಗಬಹುದು ಅಂಥೇಳಿ ಹೇಳಲಾಗ್ತಾ ಇದೆ. ಸೊ ಆ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ಳಬಹುದಾದಂತಹ ಪಕ್ಕಾ ಹೆಸರು ಏನು ಯಾರ್ದು ಅಂತ ಹೇಳಿದ್ರೆ ಅದು ನಾಗೇಂದ್ರ ಅವ್ರದ್ದು. ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇನ್ನು ತನ್ವೀರ್ ಸೇಠ್ ಮೈಸೂರು ಜಿಲ್ಲೆಯವರು, ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಸಚಿವರಾಗಿದ್ದಂಥವರು. ಬಟ್ 2ನೇ ಅವಧಿಯಲ್ಲಿ ಸಚಿವ ಸ್ಥಾನ ಸಿಗಲಿಲ್ಲ. ಬಿಕಾಸ್ ಮುಸಲ್ಮಾನ ಸಮುದಾಯದ ಒಳಗಡೆ ಸಚಿವ ಸ್ಥಾನಕ್ಕಾಗಿ ನಡೆದಂಥ ಕಾಂಪಿಟೇಷನ್ನಲ್ಲಿ ಸ್ಪರ್ಧೆಯಲ್ಲಿ ಜಮೀರ್ ಅಹಮದ್ ಖಾನ್ ಎದುರು ಸೋತಂಥವರಿವರು. ಸಿದ್ದರಾಮಯ್ಯ ಆಪ್ತ ವಲಯ ಏನಿತ್ತು, ಆ ಆಪ್ತ ವಲಯದಲ್ಲಿ ನಡೆದಂತಹ ಪೈಪೋಟಿಯಲ್ಲಿ
ಇವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಇವರು ಕೂಡ ಲಿಟ್ಲ್ ಬಿಟ್ ಅಸಮಾಧಾನಿತರಾಗಿದ್ದಾರೆ ಸಚಿವ ಸ್ಥಾನ ಸಿಗದ ಕಾರಣಕ್ಕೋಸ್ಕರ. ಬಿ ಕೆ ಹರಿಪ್ರಸಾದ್ ಅವರ ವಿಚಾರಕ್ಕೆ ಬರೋದಾದರೆ MLC ವಿಧಾನ ಪರಿಷತ್ನ ಸದಸ್ಯರು ಬಿ ಕೆ ಒಂದು ವೇಳೆ ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನದಿಂದ ಕೊಕ್ಕನ್ನು ಕೊಡುವ ಸಾಧ್ಯತೆ ಇದೆ ಅಂಥೇಳಿ ನಮಗಿರುವ ಮಾಹಿತಿ. ಅಂತಹ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರನ್ನು ಸಚಿವ ಸ್ಥಾನಕ್ಕೆ ತಂದು ಕೂರಿಸಬಹುದು. ಬಿ ಕೆ ಹರಿಪ್ರಸಾದ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಬಳಿಕ ಅತಿ ಸಣ್ಣ ಹಿಂದುಳಿದವರ ಒಂದು ಸಮಾವೇಶವನ್ನು ಮಾಡುವಂಥ ನಿರ್ಧಾರಕ್ಕೆ ಬರ್ತಾರೆ. ಸೊ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು? HC ಬಾಲಕೃಷ್ಣ ತುಂಬ ಆಕಾಂಕ್ಷಿತರಾಗಿದ್ದಾರೆ. ಮಾಗಡಿಯ ಶಾಸಕರು JDS ಅನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದು ಈ ಬಾರಿ ಆಯ್ಕೆಯಾದಂತಹ ಶಾಸಕರ ಪೈಕಿ ಸಚಿವ ಸ್ಥಾನ ವಂಚಿತರಾಗಿರುವಂಥವರು HC ಬಾಲಕೃಷ್ಣ. ಜಮೀರ್ ಅಹಮದ್ ಖಾನ್ ಸಚಿವರಾಗಿದ್ದಾರೆ, N ಚಲುವರಾಯಸ್ವಾಮಿ ಸಚಿವರಾಗಿದ್ದಾರೆ. ಬಟ್ ಅದೇ ಗುಂಪಿನಲ್ಲಿದ್ದಂತಹ HC ಬಾಲಕೃಷ್ಣ ಸಚಿವರಾಗಿಲ್ಲ, ರಾಮನಗರ ಜಿಲ್ಲೆಯವರು. ಸೊ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಮನಗರ ಜಿಲ್ಲೆಯಲ್ಲಿ ಆಲ್ರೆಡಿ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ. ರಾಮನಗರ ಜಿಲ್ಲೆಯ ಕನಕಪುರದಿಂದ ಆಯ್ಕೆಯಾಗಿರುವಂತಹ DK ಶಿವಕುಮಾರ್ ಆಲ್ರೆಡಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಅದೇ ಜಿಲ್ಲೆಯಿಂದ ಪ್ರತಿನಿಧಿಸುವಂತಹ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ HC ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ? ಇವರು ನಿರೀಕ್ಷೆಯಲ್ಲಿದ್ದಾರೆ. ಒಂದು ವೇಳೆ ಸಂಪುಟ ಸರ್ಜರಿ ಆದ ಬಳಿಕ ಒಂದು ವೇಳೆ ಸಿಗದೆ ಹೋದರೆ ಅದು ಬೇರೆ ರೀತಿಯಾದಂತಹ ಪರಿಣಾಮಗಳನ್ನು ಕೂಡ ಬೀರಬಹುದು. ಬಟ್ HC ಬಾಲಕೃಷ್ಣ ಅವರ ಹೆಸರು ಲಿಸ್ಟ್ನಲ್ಲಿ ಇದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಇನ್ನು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಪುಟ್ಟರಂಗಶೆಟ್ಟಿ ಅವರು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ಸಂಪುಟದಲ್ಲಿ ಸಚಿವರಾಗಿದ್ದಂಥವರು, ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥವರು ಪುಟ್ಟರಂಗಶೆಟ್ಟಿ ಅವರು. ಯಾಕೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ಉಪ್ಪಾರ ಸಮುದಾಯದ ಏಕೈಕ ಶಾಸಕ ಕರ್ನಾಟಕದಲ್ಲಿ. 224 ಶಾಸಕರ ಪೈಕಿ ಏಕೈಕ ಉಪ್ಪಾರ ಸಮುದಾಯದ ಶಾಸಕ ಅದು ಪುಟ್ಟರಂಗಶೆಟ್ಟಿ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಲಾಢ್ಯ ಈಗ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರನ್ನು ಸೋಲಿಸಿ ಗೆದ್ದಂಥವರು. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಎನ್ನುವಂತಹ ಮಾಹಿತಿ ಇದೆ. TB ಜಯಚಂದ್ರ ಸಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರು, ತುಮಕೂರು ಜಿಲ್ಲೆಯವರು. ಇವರ ಹೆಸರು ಕೂಡ ಚಾಲ್ತಿಯಲ್ಲಿರುವಂಥದ್ದು. ಇವರಿಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಅಂಥೇಳಿ ಈಗ ಸದ್ಯಕ್ಕೆ ಇವರು ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ನೇಮಕಗೊಂಡಿದ್ದಾರೆ ಸರ್ಕಾರದ ಕಡೆಯಿಂದ. ಕ್ಯಾಬಿನೆಟ್ ದರ್ಜೆಯ ಸ್ಥಾನ, ಅದು ಸಂಪುಟ ದರ್ಜೆಯ ಸ್ಥಾನ. TB ಜಯಚಂದ್ರ ಅವರು ಕೂಡ ನಿರೀಕ್ಷೆಯಲ್ಲಿದ್ದಾರೆ. ವಿಧಾನಸಭೆಯಲ್ಲಿ TB ಜಯಚಂದ್ರ ಅವರು ಅವರ ಭಾಷಣದ ತುಣುಕುಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಸಚಿವ ಸ್ಥಾನ ಕೈ ತಪ್ಪಿದಂತಹ ಸಿಟ್ಟು ಎಷ್ಟರ ಮಟ್ಟಿಗಿದೆ ಅಂಥೇಳಿ. ಸೊ ಆ ಮುನಿಸನ್ನು ಲೈಟಾಗಿ, ತುಂಬ ಹಾರ್ಷ್ ಆಗಲ್ಲ, ಲೈಟಾಗಿ TB ಜಯಚಂದ್ರ ಅವರು ತೋರಿಸಿದ್ದಾರೆ. ಹೀಗಾಗಿ ಇವರಿಗೆ ಸಚಿವ ಸ್ಥಾನ ಸಿಗಬಹುದು. ಸುಬ್ಬಾರೆಡ್ಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸೊ 6 ತಿಂಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇಫ್. ಸರ್ಕಾರಕ್ಕೆ 2 ವರ್ಷದವರೆಗೂ ಸಿದ್ದುಗೆ ಪಟ್ಟ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. 6 ತಿಂಗಳ ನಂತರ ಸರ್ಕಾರದಲ್ಲಿ ಮೇಜರ್ ಬದಲಾವಣೆ ಆಗುತ್ತಂತೆ. ಸಿದ್ದರಾಮಯ್ಯ ಬದಲು DK ಶಿವಕುಮಾರ್ ಅವರಿಗೆ ಚಾನ್ಸ್ ಸಿಗಬಹುದು. DKಶಿ ಜೊತೆ ಇತರ ಸಚಿವರಿಂದಲೂ ಕೂಡ CM ಪಟ್ಟಕ್ಕೆ ಲಾಭಿ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂತಹ ಫ್ರೀಡಮ್ TV ವರದಿ. 6 ತಿಂಗಳು ಸೇಫ್. 6 ತಿಂಗಳಾದ ಬಳಿಕ ಏನಾಗುತ್ತೆ ಗೊತ್ತಿಲ್ಲ. ಬಿಕಾಸ್ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದರೆ DK ಶಿವಕುಮಾರ್ ಅವರ ಮೊದಲ ಆಯ್ಕೆ ಇರುವಂಥದ್ದೇ ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸನ್ನು ಗೆಲ್ಲಬೇಕು DK ಶಿವಕುಮಾರ್. ಅದರ್ವೈಸ್ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ. ಇಟ್ಸ್ ಅ ನೋನ್ ಫ್ಯಾಕ್ಟ್. ಅದು DK ಶಿವಕುಮಾರ್ ಅವರ ಜೊತೆ ಇರ್ತಕ್ಕಂತಹ ಶಾಸಕರ ಸಂಖ್ಯೆ ಮತ್ತು ಸಿದ್ದರಾಮಯ್ಯನವರ ಜೊತೆ ಇರ್ತಕ್ಕಂತಹ ಶಾಸಕರ ಸಂಖ್ಯೆಗೆ ಹೋಲಿಕೆಯನ್ನು ಮಾಡಿ ನೋಡಿದ್ರೆ
ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇಫ್. ಬಟ್ ಪ್ರಮುಖವಾಗಿ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಂದು ಸಂಪುಟ ಪುನರ್ರಚನೆ ಆಗಬಹುದು ಅಂತೇಳಿ. ಸಂಪುಟ ಪುನರ್ರಚನೆ ಆಗಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಸಂಪುಟದಲ್ಲಿ ಇರ್ತಕ್ಕಂತಹ ಕೆಲವು ಸಚಿವರು ಎರಡನೆಯ ಅವಧಿಗೂ ಕೂಡ ದೊಡ್ಡ ದೊಡ್ಡ ಖಾತೆಗಳನ್ನು ನಿಭಾಯಿಸಿ ಈಗ ಮತ್ತೆ ಅಧಿಕಾರವನ್ನು ಅನುಭವಿಸ್ತಾ ಇರುವಂಥವ್ರು. ಸೊ ಇದೇ ಕಂಟಿನ್ಯೂ ಆದರೆ ಕಿರಿಯರಿಗೆ ಅವಕಾಶ ಸಿಗಲ್ಲ, ಹೊಸಬರನ್ನು ತರಕ್ಕಾಗಲ್ಲ, ಅವರು MLAಗಳಾಗಿ ಉಳ್ಕೋತಾರೆ. ಯಾರು ಕೂಡ ಗೆದ್ದಂತಹ ಅಧಿಕಾರಕ್ಕೆ ಬಂದಂತಹ ಪಕ್ಷದಲ್ಲಿ ಶಾಸಕರಾಗಿ ಉಳಿದುಕೊಳ್ಳಿಕ್ಕೆ ಯಾರು ಕೂಡ ಸುತಾರಾಮ್ ಒಪ್ಪಲ್ಲ. ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ, ನಮಗೆ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ. ಜೊತೆಗೆ ದೀರ್ಘಕಾಲದ ಮುಂದಿನ ಚುನಾವಣೆಯ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಆ ಪ್ರಯೋಗವನ್ನು ಮಾಡದೇ ಹೋದರೆ ಅದರ ನಷ್ಟವನ್ನು ಕಾಂಗ್ರೆಸ್ ಭವಿಷ್ಯದಲ್ಲಿ ಅನುಭವಿಸಬೇಕಾಗತ್ತೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ. ಸೊ ಹೊಸಬರು ಮತ್ತು ಈ ಹಿಂದೆ ಸಚಿವ ಸ್ಥಾನ ಸಿಗದೇ ಇರತಕ್ಕಂತಹ ಹಳಬರ ಜೊತೆಗೆ ಸಂಪುಟ ಪುನರ್ರಚನೆ ಆಗಬಹುದು ಎನ್ನುವಂಥ ಲೆಕ್ಕಾಚಾರ. ಇನ್ನು ಮುಖ್ಯಮಂತ್ರಿ ಸ್ಥಾನದ ವಿಚಾರಕ್ಕೆ ಬರೋದಾದರೆ, ಅನ್ಲೆಸ್ ಸಿದ್ದರಾಮಯ್ಯನವರು ತಾವೇ ಸ್ವಯಂ ಪ್ರೇರಿತವಾಗಿ ಅಥವಾ DK ಶಿವಕುಮಾರ್ ಪೂರ್ಣ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ವಿಶ್ವಾಸವನ್ನು ಗೆಲ್ಲದ ಹೊರತು ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನು ಇಳಿಸುವಂಥದ್ದು ಕಷ್ಟ, ಅಷ್ಟು ಸುಲಭ ಇಲ್ಲ. ಹೈಕಮಾಂಡ್ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಕೂಡ ಹೈಕಮಾಂಡ್ಗೂ ಗೊತ್ತಿದೆ ಕರ್ನಾಟಕದ ರಾಜಕಾರಣದ ಪರಿಸ್ಥಿತಿ ಏನು ಅಂತೇಳಿ. ಸಿದ್ದರಾಮಯ್ಯನವರನ್ನು ಈ ಮಧ್ಯಾವಧಿಯಲ್ಲಿ ಇಳಿಸಿ ಅನಾಹುತಗಳನ್ನು ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿ ಕಮಾಂಡ್ ಇಲ್ಲ. ಬಹುಶಃ DK ಶಿವಕುಮಾರ್ ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ, 2028ಕ್ಕೆ ರೆಡಿ ಆಗೋಣ ಅಂಥೇಳಿ. ಈಗ ಬೇಡ ಎನ್ನುವಂಥ ತೀರ್ಮಾನಕ್ಕೆ ಬಹುಶಃ ಅವರು ಬಂದಂಗಿದೆ. ಬಟ್ ಇನ್ ಕೇಸ್ ಬದಲಾವಣೆಗೆ ಒಂದು ವೇಳೆ ಕೈ ಹಾಕಿದ್ರೂ ಕೂಡ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಪ್ಪಿಗೆಯ ಮೇಲೆಯೇ ಆಗಬೇಕೇ ಹೊರತು ಹೈಕಮಾಂಡ್ ನಿರ್ಧಾರ ಆಗಲ್ಲ ಮುಖ್ಯಮಂತ್ರಿ ಬದಲಾವಣೆ. ದಟ್ ಈಸ್ ವೆರಿ ಕ್ಲಿಯರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.